ನಮಸ್ಕಾರ. ಆರೋಗ್ಯವಾಗಿರ್ಬೇಕು ಅಂತ ಅನ್ಕೊಂಡಾಗ ಊಟದ ವಿಚಾರ ಬಂದಾಗ ಒಂದು ಪ್ರಶ್ನೆ ನಮ್ಮೆಲ್ಲರಿಗೂ ಕಾಮನ್ ಆಗಿ ಬರುತ್ತೆ. ಅದರಲ್ಲೂ ಅನ್ನದ ವಿಚಾರಕ್ಕೆ ಬಂದ್ರೆ ಕೆಂಪು ಅಕ್ಕಿ ಒಳ್ಳೆದಾ ಅಥವಾ ಬ್ರೌನ್ ರೈಸ್ ಅಂದ್ರೆ ಕಂದು ಅಕ್ಕಿ ಒಳ್ಳೆದಾ ಅಂತ. ಬನ್ನಿ ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಶ್ಲೇಷಣೆಯಲ್ಲಿ ಹುಡುಕೋಣ. ಓಕೆ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ಒಂದು ಸಣ್ಣ ನೋಟ ಹರಿಸೋಣ. ಅಕ್ಕಿಯ ಬೇಸಿಕ್ಸಿಂದ ಹಿಡಿದು ನಮ್ಮ ಡೈಲಿ ಲೈಫ್ಗೆ ಯಾವುದು ಬೆಸ್ಟ್ ಅಂತ ತೀರ್ಮಾನ ಮಾಡೋವರೆಗೂ ಎಲ್ಲವನ್ನೂ ನೋಡೋಣ. ಮೊದಲನೇದಾಗಿ ನಾವು ವಿಷಯ ಶುರು ಮಾಡೋಕ್ ಮುಂಚೆ ಯಾಕೆ ಇಷ್ಟೊಂದು ಜನ ಈಗ ಪಾಲಿಷ್ ಮಾಡಿದ ಬಿಳಿ ಅಕ್ಕಿ ಬೇಡ ಅಂತಿದ್ದಾರೆ, ಅದರ ಬದಲು ಬೇರೆ ಆಯ್ಕೆಗಳನ್ನು ನೋಡ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಕೆಂಪು ಅಕ್ಕಿ ಆಗಲಿ ಕಂದು ಅಕ್ಕಿ ಆಗಲಿ ಎರಡೂ ಕೂಡ ಹೋಲ್ ಗ್ರೇನ್ಸ್ ಅಂದ್ರೆ ಸಂಪೂರ್ಣ ಧಾನ್ಯಗಳು. ಇದರ ಅರ್ಥ ಏನು ಅಂದ್ರೆ ಅವುಗಳಲ್ಲಿರೋ ಅತಿ ಹೆಚ್ಚು ಪೌಷ್ಟಿಕಾಂಶದ ಭಾಗಗಳನ್ನ ಹಾಗೆಯೇ ಉಳಿಸ್ಕೊಳ್ಳಲಾಗಿರುತ್ತೆ, ಏನನ್ನೂ ತೆಗೆದುಹಾಕಿರಲ್ಲ. ಸರಿ, ಹಾಗಾದ್ರೆ ಈ ಎರಡು ಹೋಲ್ ಗ್ರೇನ್ಸ್ ಅಂತ ಗೊತ್ತಾಯಿತು. ಆದರೆ ಇವೆರಡರ ನಡುವೆ ಇರೋ ಮುಖ್ಯವಾದ ವ್ಯತ್ಯಾಸ ಏನೋ? ಬಣ್ಣ ಯಾಕೆ ಬೇರೆ ಬೇರೆ? ಬನ್ನಿ ಅದನ್ನು ನೋಡೋಣ. ಇಲ್ಲಿ ನೋಡಿ, ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಆ ಕೆಂಪು ಬಣ್ಣ ಇದೆಯಲ್ಲ, ಅದು ಸುಮ್ಮನೆ ನೋಡಕ್ ಚೆನ್ನಾಗಿರ್ಲಿ ಅಂತ ಇರೋದಲ್ಲ. ಆ ಬಣ್ಣ ಬರೋದೆ ಆಂಥೋಸಯಾನಿನ್ ಅನ್ನೋ ಒಂದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟಿಂದ. ಕಂದು ಅಕ್ಕಿಯಲ್ಲಿ ಇದು ಇರೋದಿಲ್ಲ. ಇದೇ ನೋಡಿ ಇವೆರಡರ ನಡುವೆ ಇರುವ ಒಂದು ದೊಡ್ಡ ಪೌಷ್ಟಿಕಾಂಶದ ವ್ಯತ್ಯಾಸ. ಹಾಗಾದ್ರೆ ಬನ್ನಿ ನ್ಯೂಟ್ರಿಷನ್ ವಿಚಾರಕ್ಕೆ ಬಂದ್ರೆ ಇವೆರಡರಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಅಂತ ಹೋಲಿಕೆ ಮಾಡಿ ನೋಡೋಣ. ಈ ಟೇಬಲ್ ನೋಡಿ, ಮೇಲೆ ನೋಡಿದ್ರೆ ಕ್ಯಾಲರಿ, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ ಇವೆಲ್ಲದರಲ್ಲೂ ಎರಡೂ ಹೆಚ್ಚು ಕಮ್ಮಿ ಒಂದೇ ಥರ ಇದೆ ಅಲ್ವಾ? ಆದರೆ ಒಂದ್ ಕಡೆ ಗಮನ ಕೊಡಿ, ನಾರಿನಂಶ ಅಂದ್ರೆ ಫೈಬರ್ ವಿಷಯದಲ್ಲಿ ಕೆಂಪು ಅಕ್ಕಿ ಒಂಚೂರು ಮುಂದಿದೆ. ಆದರೆ ಅಸಲಿ ವ್ಯತ್ಯಾಸ ಇರೋದು ಇಲ್ಲಿ ನೋಡಿ. ಇದು ಆಂಟಿ ಆಕ್ಸಿಡೆಂಟ್ ಪವರ್. ಕಂದು ಅಕ್ಕಿಗೆ ಹೋಲಿಸಿದ್ರೆ ಕೆಂಪು ಅಕ್ಕಿಯಲ್ಲಿ ಸುಮಾರು 10 ಪಟ್ಟು ಹೆಚ್ಚು ಆಂಟಿ ಆಕ್ಸಿಡೆಂಟ್ ಶಕ್ತಿ ಇರ್ಬೋದು. 10 ಪಟ್ಟು. ಇದೆಲ್ಲ ಆ ಕೆಂಪು ಬಣ್ಣದ ತೌಡಿಂದ ಬರೋದು. ಈ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ದೇಹದಲ್ಲಿ ಉರಿಯೂತ ಮತ್ತು ಬೇರೆ ಬೇರೆ ಒತ್ತಡಗಳ ವಿರುದ್ಧ ಹೋರಾಡಕ್ಕೆ ತುಂಬಾ ಸಹಾಯ ಮಾಡ್ತವೆ. ಆಂಟಿ ಆಕ್ಸಿಡೆಂಟ್ ಅಷ್ಟೇ ಅಲ್ಲ, ಇವೆರಡರಲ್ಲೂ ನಮ್ಮ ದೇಹಕ್ಕೆ ಬೇಕಾದ ಮ್ಯಾಂಗನೀಸ್, ಮೆಗ್ನೀಷಿಯಂ, ಕಬ್ಬಿಣ, ಸತು ಮತ್ತು ರಂಜಕದಂತಹ ಪ್ರಮುಖ ಖನಿಜಾಂಶಗಳು ಕೂಡ ಇವೆ. ನಾವು ಬಿಳಿ ಅಕ್ಕಿ ತಿಂದಾಗ ಈ ಎಲ್ಲಾ ಒಳ್ಳೆಯ ಅಂಶಗಳನ್ನು ಕಳ್ಕೊಳ್ತೀವಿ. ಸರಿ, ಈಗ ಅಕ್ಕಿ ಬಗ್ಗೆ ಮಾತಾಡುವಾಗ ಅದರಲ್ಲೂ ಆರೋಗ್ಯದ ದೃಷ್ಟಿಯಿಂದ ನಾವು ಮಿಸ್ ಮಾಡಲೇಬಾರ್ದ ಒಂದು ವಿಷಯಕ್ಕೆ ಬರೋಣ. ಅದು ನಮ್ಮ ಬ್ಲಡ್ ಶುಗರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು. ಇಲ್ಲಿ ಗ್ಲೈಸೀಮಿಕ್ ಇಂಡೆಕ್ಸ್ ಅಥವಾ GI ಅನ್ನೋ ಕಾನ್ಸೆಪ್ಟ್ ತುಂಬಾ ಮುಖ್ಯ ಆಗುತ್ತೆ. ಬೆಂಗಳೂರಿನ ಹಿರಿಯ ಅಂತಃಸ್ರಾವ ಶಾಸ್ತ್ರಜ್ಞ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ಹೇಳೋ ಹಾಗೆ, ಮಧುಮೇಹ ಇರೋರಿಗೆ ಅಥವಾ ಅದನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋರಿಗೆ ಈ GI ಬಗ್ಗೆ ತಿಳುವಳಿಕೆ ಇರೋದು ತುಂಬಾ ಅವಶ್ಯಕ. ಸರಳವಾಗಿ ಹೇಳೋದಾದ್ರೆ, ಯಾವುದೇ ಆಹಾರ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನ ಎಷ್ಟು ಬೇಗನೆ ಹೆಚ್ಚಿಸುತ್ತೆ ಅನ್ನೋದರ ಅಳತೆ ಇದು. ಒಳ್ಳೆ ಸುದ್ದಿ ಏನ್ ಗೊತ್ತಾ? ಬಿಳಿ ಅಕ್ಕಿಗೆ ಹೋಲಿಸಿದ್ರೆ ಕೆಂಪು ಮತ್ತು ಕಂದು ಅಕ್ಕಿ ಎರಡರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ. ಅಂದ್ರೆ ಇವೆರಡೂ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಒಳ್ಳೆಯದು. ಕೆಲವು ಸ್ಟಡೀಸ್ ಪ್ರಕಾರ ಕೆಂಪು ಅಕ್ಕಿಯ GI ಕಂದು ಅಕ್ಕಿಗಿಂತ ಇನ್ನೂ ಒಂಚೂರು ಕಡಿಮೆ ಇರ್ಬೋದು ಅಂತ ಕೂಡ ಹೇಳಲಾಗತ್ತೆ. ಆದ್ರೆ ಒಂದು ನಿಮಿಷ, ಇಷ್ಟೆಲ್ಲ ಒಳ್ಳೆ ಗುಣಗಳ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಆದರೆ ಒಂದೇ ಒಂದು ಪ್ರಾಸೆಸ್ ಈ ಎಲ್ಲ ಪ್ರಯೋಜನಗಳನ್ನ ಸಂಪೂರ್ಣವಾಗಿ ಇಲ್ಲದ ಹಾಗೆ ಮಾಡಿಬಿಡಬಹುದು. ಅದೊಂದು ಗಂಭೀರವಾದ ಎಚ್ಚರಿಕೆ. ಏನದು ಪ್ರಾಸೆಸ್ ಅಂದ್ರೆ ಪಾಲಿಷಿಂಗ್. ನೋಡಿ, ಮೊದಲು ಸಂಪೂರ್ಣ ಧಾನ್ಯ ಇರುತ್ತೆ. ಅದರಲ್ಲಿ ತೌಡು, ಅಂಕುರ ಎಲ್ಲ ಇರೋದ್ರಿಂದ ಪೌಷ್ಟಿಕಾಂಶ ಭರ್ಜರಿಯಾಗಿರುತ್ತೆ. ಆದ್ರೆ ಪಾಲಿಷ್ ಮಾಡಿದಾಗ ಆ ಹೊರಗಿನ ಪೌಷ್ಟಿಕ ಪದರಗಳನ್ನೆಲ್ಲ ಸವಿಸಿ ತೆಗೆದಾಕ್ತಾರೆ. ಕೊನೆಗುಳಿಯೋದು ಬರೀ ಪಿಷ್ಟ ಇರೋ ಬಿಳಿ ಭಾಗ ಅಷ್ಟೇ. ಎಲ್ಲ ಪ್ರಯೋಜನಗಳು ಹೋಯ್ತು. ಹಾಗಾದ್ರೆ ಪಾಲಿಷ್ ಮಾಡೋದ್ರಿಂದ ನಾವು ಏನೆಲ್ಲ ಕಳ್ಕೊಳ್ತೀವಿ? ಮುಖ್ಯವಾಗಿ ಫೈಬರ್, ಬಿ ವಿಟಮಿನ್ಗಳು, ಕಬ್ಬಿಣ, ಮೆಗ್ನೀಷಿಯಂನಂಥ ಖನಿಜಗಳು ಮತ್ತು ಮುಖ್ಯವಾಗಿ ಕೆಂಪು ಅಕ್ಕಿಯಲ್ಲಿದ್ದ ಆ ವಿಶೇಷ ಆಂಟಿಆಕ್ಸಿಡೆಂಟ್ಗಳು ಎಲ್ಲವೂ ಹೊರಟೋಗುತ್ತೆ. ಹೊಟ್ಟೆ ತುಂಬಿದ ಹಾಗೆ ಅನ್ಸೋದು ಕೂಡ ಕಡಿಮೆಯಾಗುತ್ತೆ. ಸರಿ, ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ. ಈಗ ಇದನ್ನೆಲ್ಲ ಇಟ್ಕೊಂಡು ನಮ್ಮನೆಗೆ, ನಮ್ಮ ಊಟಕ್ಕೆ ಯಾವುದು ಸರಿ ಅಂತ ಹೇಗೆ ನಿರ್ಧಾರ ಮಾಡೋದು? ಬನ್ನಿ ಅದಕ್ಕೊಂದು ಪ್ರಾಕ್ಟಿಕಲ್ ಗೈಡ್ ನೋಡೋಣ. ಈ ಟೇಬಲ್ ನೋಡಿ, ನಮ್ಮ ಡೈಲಿ ಲೈಫ್ಗೆ ಸಂಬಂಧಪಟ್ಟ ಕೆಲವು ವಿಷಯಗಳಿದೆ. ಕೆಂಪು ಅಕ್ಕಿಯ ರುಚಿ ಸ್ವಲ್ಪ ಗಟ್ಟಿಯಾಗಿ ಮಣ್ಣಿನ ಥರ ಇರುತ್ತೆ. ಬ್ರೌನ್ ರೈಸ್ ಸ್ವಲ್ಪ ಸೌಮ್ಯ. ಕೆಂಪು ಅಕ್ಕಿ ಬೇಯಕ್ಕೆ ಸ್ವಲ್ಪ ಹೆಚ್ಚು ಸಮಯ, ಅಂದ್ರೆ ಸುಮಾರು 40-45 ನಿಮಿಷ ಬೇಕಾಗ್ಬೋದು. ಆದ್ರೆ ಬ್ರೌನ್ ರೈಸ್ ಸ್ವಲ್ಪ ಬೇಗ ಆಗುತ್ತೆ. ಲಭ್ಯತೆ ವಿಚಾರಕ್ಕೆ ಬಂದ್ರೆ ಬ್ರೌನ್ ರೈಸ್ ಎಲ್ಲ ಕಡೆ ಸುಲಭವಾಗಿ ಸಿಗುತ್ತೆ. ಹಾಗಾದ್ರೆ ಯಾವುದನ್ನ ಯಾವಾಗ ಆರಿಸ್ಬೇಕು? ಸಿಂಪಲ್ ಗೈಡ್ ಇಲ್ಲಿದೆ ನೋಡಿ.
ದೇಹಕ್ಕೆ ಹೆಚ್ಚು ಆಂಟಿಆಕ್ಸಿಡೆಂಟ್ ಬೇಕು ಅಂತ ಅಂದಾಗ, ಉದಾಹರಣೆಗೆ ಮೆಟಬಾಲಿಕ್ ಸಿಂಡ್ರೋಮ್ ಇದ್ದಾಗ ಕೆಂಪು ಅಕ್ಕಿ ಒಳ್ಳೆಯದು. ಹಾಗೇನೇ ಖಾರವಾದ ಪಲ್ಯ ಸಾರುಗಳ ಜೊತೆಗೂ ಇದು ಚೆನ್ನಾಗಿರುತ್ತೆ. ಆದರೆ ನಿಮಗೆ ಸೌಮ್ಯವಾದ ರುಚಿ ಬೇಕು, ಅಡುಗೆ ಬೇಗ ಆಗಬೇಕು ಅಂದ್ರೆ ಬ್ರೌನ್ ರೈಸ್ ಒಂದು ಅದ್ಭುತ ಆಯ್ಕೆ. ಆದ್ರೆ ಈ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಒಂದಿದೆ. ಅದನ್ನ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳೋದು ಏನಂದ್ರೆ, ಪಾಲಿಷ್ ಮಾಡಿದ ಬಿಳಿ ಅಕ್ಕಿಯಿಂದ ಯಾವುದೇ ಸಂಪೂರ್ಣ ಧಾನ್ಯಕ್ಕೆ ಬದಲಾಗೋದೆ ನಾವು ಇಡೋ ಮೊದಲನೇ ಮತ್ತು ದೊಡ್ಡ ಹೆಜ್ಜೆ. ಅದಾದ್ಮೇಲೆ ಕೆಂಪು ಅಥವಾ ಕಂದು ಅನ್ನೋದು ಎರಡನೇ ಹಂತದ ಆಯ್ಕೆ ಅಷ್ಟೆ. ಸೊ ಅವರ ಮಾತಿನ ಅರ್ಥ ಏನು? ನಾವು ಮೊದಲು ಗಮನ ಕೊಡಬೇಕಾಗಿರೋದು ಅಕ್ಕಿಯ ಬಣ್ಣದ ಮೇಲಲ್ಲ. ಬದಲಿಗೆ ನಾವು ತಗೋತಿರೋ ಅಕ್ಕಿ ಪಾಲಿಷ್ ಆಗಿಲ್ಲ, ಅದರ ತೌಡು ಮತ್ತು ಅಂಕುರ ಎಲ್ಲವೂ ಹಾಗೆಯೇ ಇದೆ, ಅಂದ್ರೆ ಅದು ಸಂಪೂರ್ಣ ಧಾನ್ಯವೇ ಅಂತ ಖಚಿತಪಡಿಸ್ಕೊಳ್ಳೋದು. ಹಾಗಾದ್ರೆ ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಇದು: ನಮ್ಮ ನಿಜವಾದ ಆಯ್ಕೆ ಕೆಂಪು ಮತ್ತು ಕಂದು ಅಕ್ಕಿ ನಡುವೆ ಅಲ್ಲ, ಬದಲಾಗಿ ಸಂಪೂರ್ಣ ಧಾನ್ಯ ಮತ್ತು ಪಾಲಿಷ್ ಮಾಡಿದ ಧಾನ್ಯದ ನಡುವೆ. ನಾವು ತಿಂತಿರುವ ಅಕ್ಕಿ ನಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣ ಸತ್ಯವನ್ನ ಹೇಳ್ತಿದ್ಯಾ? ಈ ಎಲ್ಲಾ ಅಮೂಲ್ಯವಾದ ಒಳನೋಟಗಳನ್ನ ರೋಗಿಗಳಿಗೆ ತಿಳುವಳಿಕೆ ನೀಡುವ ಉದ್ದೇಶದಿಂದ ನಮ್ಮ ಜೊತೆ ಹಂಚಿಕೊಂಡ ಬೆಂಗಳೂರಿನ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಹಿರಿಯ ಅಂತಃಸ್ರಾವ ಶಾಸ್ತ್ರಜ್ಞರಾದ ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.